Hey guys, welcome back to Boomy Stocks. ಈ ಒಂದು ವಿಡಿಯೋದಲ್ಲಿ ನಾನು BCom 5th semester 12 marks important question FM ಸಬ್ಜೆಕ್ಟ್ ಅಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಇದು ಬಂದು ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ಆಗಿದೆ. ಕ್ವೆಶ್ಚನ್ ಪೇಪರ್ ಅಲ್ಲಿ ಕೂಡ ಈ ರೀತಿಯಾದ 12 ಮಾರ್ಕ್ಸ್ ಸಮ್ ಕೊಡೋ ಚಾನ್ಸಸ್ ಜಾಸ್ತಿ ಇದೆ ಈ ಸಲ. ಅದಕ್ಕಾಗಿ ಈ ಒಂದು ಪ್ರಾಬ್ಲಮ್ ಅನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ನನ್ನ ಚಾನೆಲ್ ಅನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. Question ಏನು ಅಂತಂದ್ರೆ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ is considering the purchase of a machine. Two machines are available, each costing 3 lakh. In comparing the profitability of these two machines, a discount rate of 10% earnings after tax are expected. Years ಕೊಟ್ಟಿದ್ದಾರೆ 5 years. Machine A 90,000, 1,20,000, 1,50,000, 90,000, 60,000 ಕೊಟ್ಟಿದ್ದಾರೆ. Machine B ಬಂದು 30,000, 90,000, 1,20,000, 1,80,000 and 1,80,000 ಕೊಟ್ಟಿದ್ದಾರೆ. Following are the PV factors rupees 1 at 10% per annum for the years 1 to 5. ಇದರಲ್ಲಿ ಈ ಒಂದು ಕ್ವೆಶ್ಚನ್ ಅಲ್ಲಿ ಪಿ ವಿ ಫ್ಯಾಕ್ಟರ್ ಬಂದು ಅವರೇ ಕೊಟ್ಟಿರೋದ್ರಿಂದ ನಾವು ಪಿ ವಿ ಫ್ಯಾಕ್ಟರ್ ಅನ್ನ ಕ್ಯಾಲ್ಕುಲೇಟ್ ಮಾಡೋ ಅಗತ್ಯ ಇರೋದಿಲ್ಲ. ಇಯರ್ ಮತ್ತೆ ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿದ್ದಾರೆ. ಇವ್ಯಾಲ್ಯುಯೇಟ್ ಎ ಆರ್ ಆರ್ ಅಂಡ್ ಎನ್ ಪಿ ವಿ. ಎ ಆರ್ ಆರ್ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ, ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಆ್ಯಂಡ್ ಎನ್ ಪಿ ವಿ ಕೂಡ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದರ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಸೊಲ್ಯೂಷನ್ನ ನೋಡ್ತಾ ಹೋಗೋಣ ನಾವೀಗ. ಕ್ಯಾಲ್ಕುಲೇಷನ್ ಆಫ್ ಎ ಆರ್. ಎ ಆರ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡೋದಾದ್ರೆ ಎ ಆರ್ ಆರ್ ಫಾರ್ಮುಲಾ ನಮ್ಗೆ ಈಗಾಗಲೇ ಗೊತ್ತು. ಅದೇನು ಅಂತಂದರೆ ಎ ಆರ್ ಆರ್ ಇಸ್ ಈಕ್ವಲ್ ಟು ಆವ್ರೇಜ್ ಆನ್ಯುವಲ್ ಇನ್ಕಮ್ ಡಿವೈಡೆಡ್ ಬೈ ಆವ್ರೇಜ್ ಇನ್ವೆಸ್ಟ್ಮೆಂಟ್. ಎ ಆರ್ ಆರ್ನ ಕಂಡುಹಿಡಿಯೋಕ್ಕೆ ಫಸ್ಟ್ಲಿ ನಾವು ಆವ್ರೇಜ್ ಆನ್ಯುವಲ್ ಇನ್ಕಮ್ ಅನ್ನು ಕಂಡುಹಿಡಿಬೇಕು. ಇದಕ್ಕೆ ಫಾರ್ಮುಲಾ ಬಂದು ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಆಗಿರುತ್ತೆ. ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಂದು ನಮಗೆ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿರೋದೆ ಟೋಟಲ್ ಪ್ರಾಫಿಟ್ಸ್ ಆಫ್ಟರ್ ಟ್ಯಾಕ್ಸಸ್ ನಮಗೆ ಕೊಟ್ಟಿರೋದು. ಬಿಫೋರ್ ಟ್ಯಾಕ್ಸಸ್ ಅನ್ನು ಕೊಟ್ಟಿದ್ರೆ ನಾವು ಡಿಪ್ರಿಸಿಯೇಷನ್ ಅನ್ನು ಮೈನಸ್ ಮಾಡಿ ಅದಾದ್ಮೇಲೆ ನಾವು ಟ್ಯಾಕ್ಸ್ ಅನ್ನು ಮೈನಸ್ ಮಾಡಿದ ಮೇಲೆ ನಮಗೆ ಟೋಟಲ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಸಿಗುತ್ತೆ. ಅದನ್ನು ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಎ ಆರ್ ಆರ್ ಕ್ಯಾಲ್ಕುಲೇಷನ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನ ನೀವು ಹೋಗಿ ನೋಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಪೇಸ್ಟ್ ಮಾಡಿರ್ತೀನಿ. ಈ ಮಷಿನ್ ಏದು ಎಲ್ಲ ಟೋಟಲ್ ತಗೊಂಡ್ರೆ ಅಂದರೆ 90,000 ಪ್ಲಸ್ 1,20,000, 1,50,000 ಪ್ಲಸ್ 90,000 ಪ್ಲಸ್ 60,000 ಇದನ್ನೆಲ್ಲ ಆ್ಯಡ್ ಮಾಡಿದ್ರೆ ನಮಗೆ 5,10,000 ಬರುತ್ತೆ. ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ 5. ಆ್ಯಂಡ್ ಬಿದು ಕೂಡ ಎಲ್ಲ ಒಂದು ಮೆಷಿನ್ ಬಿದು ಎಲ್ಲ ವ್ಯಾಲ್ಯೂಸನ್ನು ನಾವು ಆ್ಯಡ್ ಮಾಡ್ಕೊಂಡು ಹೋದರೆ ನಮಗೆ 6 lakh ಸಿಗುತ್ತೆ. 6 lakh ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಇವೆರಡನ್ನು ಡಿವೈಡೆಡ್ ಬೈ ಮಾಡಿದ್ರೆ ನಮಗೆ 1,02,000 ಮತ್ತು 1,20,000 ಸಿಗುತ್ತೆ. ನೆಕ್ಸ್ಟ್ ಬಂದು ಆವ್ರೇಜ್ ಇನ್ವೆಸ್ಟ್ಮೆಂಟ್. ಆವ್ರೇಜ್ ಇನ್ವೆಸ್ಟ್ಮೆಂಟ್ಗೆ ಫಾರ್ಮುಲಾ ಏನಂತಂದರೆ ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಮೈನಸ್ ಸ್ಕ್ರ್ಯಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ 2. ಇಫ್ ಇನ್ ಕೇಸ್ ಕ್ವಶನಲ್ಲಿ ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ವರ್ಕಿಂಗ್ ಕ್ಯಾಪಿಟಲ್ ಏನಾದರೂ ಕೊಟ್ಟಿದ್ರೆ ಅದಕ್ಕೆ ಬೇರೆ ರೀತಿಯಾದ ಫಾರ್ಮುಲಾ ಇದೆ. ಅದನ್ನು ಎ ಆರ್ ಆರ್ ಕ್ಯಾಲ್ಕುಲೇಷನಲ್ಲಿ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಅದ್ರ ಕಡೆ ಸ್ವಲ್ಪ ಗಮನವನ್ನು ವಹಿಸಿ. 3 lakh ಮೈನಸ್ 0 ಮಾಡಿದಾಗ ನಮಗೆ 3 lakh ಇರುತ್ತೆ. ಡಿವೈಡೆಡ್ ಬೈ 2 ಮಾಡಿದಾಗ 1,50,000 ಬರುತ್ತೆ. ಇದಿಷ್ಟು ಬಂದು ಕ್ಯಾಲ್ಕುಲೇಷನ್ ಆಫ್ ಎ ಆರ್ ಆರ್. ಆ್ಯಂಡ್ ಎ ಆರ್ ಆರ್ಗೆ ನಮಗೆ ಈಗ ಏನೇನೆಲ್ಲ ಬೇಕೋ ಅದೆಲ್ಲ ಸಿಕ್ಕಿದೆ, ಅದನ್ನು ನಾವಿಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಆವ್ರೇಜ್ ಆನ್ಯುವಲ್ ಇನ್ಕಮ್ ಮಷಿನ್ ಏದು ಆವ್ರೇಜ್ ಆನ್ಯುವಲ್ ಇನ್ಕಮ್ ಬಂದು 1,02,000 ಇದೆ. ಡಿವೈಡೆಡ್ ಬೈ ನೋಡಿ ಇಲ್ಲಿ ಆವ್ರೇಜ್ ಇನ್ವೆಸ್ಟ್ಮೆಂಟ್ ಬಂದು 1,50,000 ಇದೆ. 1,50,000 ಇಂಟು 100 ಮಾಡಿದಾಗ 68% ಬರುತ್ತೆ. ಮಷಿನ್ ಬಿದು ಅಷ್ಟೇ 1,20,000 ಸಿಕ್ಕಿದೆ ಆವ್ರೇಜ್ ಆನ್ಯುವಲ್ ಇನ್ಕಮ್. ಡಿವೈಡೆಡ್ ಬೈ 1,50,000 ಒರಿಜಿನಲ್ ಇನ್ವೆಸ್ಟ್ಮೆಂಟ್ ಅಥವಾ ಆವ್ರೇಜ್ ಇನ್ವೆಸ್ಟ್ಮೆಂಟನ್ನು ನಾವು ನೋಡಿದ್ರೆ 1,50,000 ಇಂಟು 100 ಮಾಡಿದಾಗ 80% ಬಂದು ನಮಗೆ ಸಿಗುತ್ತೆ. ಇದಿಷ್ಟು ಎ ಆರ್ ಆರ್ ಕ್ಯಾಲ್ಕುಲೇಷನ್. ನೆಕ್ಸ್ಟ್ ಕ್ವಶನಲ್ಲಿ ಎನ್ ಪಿ ವಿಯನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಕೂಡ ಹೇಳಿದ್ದಾರೆ. ಎನ್ ಪಿ ವಿಗೆ ಆಲ್ರೆಡಿ ಅವರು ಏನು ಪಿ ವಿ ಫ್ಯಾಕ್ಟರ್ಸನ್ನು ಅವರು ಕೊಟ್ಬಿಟ್ಟಿದ್ದಾರೆ, ಅದರಿಂದ ನಮ್ಗೆ ಯಾವುದೇ ತಕರಾರು ಇರೋದಿಲ್ಲ. ಕ್ಯಾಶ್ ಫ್ಲೋ ಮಷಿನ್ ಏದು ಕ್ಯಾಶ್ ಫ್ಲೋ ಬರ್ಕೊಂಡಿದ್ದೀವಿ, ಕ್ಯಾಶ್ ಇನ್ಫ್ಲೋ ಆಫ್ ಮಷಿನ್ ಬಿದು ನಾವು ಇಲ್ಲಿ ಬರ್ಕೊಂಡಿದ್ದೀವಿ. ಪಿ ವಿ ಫ್ಯಾಕ್ಟರ್ ಕೂಡ ಅವರೇ ಕೊಟ್ಟಿದ್ದಾರೆ. ಈಗ ಕ್ಯಾಶ್ ಇನ್ಫ್ಲೋ ಆಫ್ ಮಷಿನ್ ಎ ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿದಾಗ ನಮಗೆ ಇದಿಷ್ಟು ಸಿಗುತ್ತೆ. ಕ್ಯಾಶ್ ಇನ್ಫ್ಲೋ ಆಫ್ ಮಷಿನ್ ಬಿದು ಇಂಟು ಪಿ ವಿ ಫ್ಯಾಕ್ಟರ್ ಮಾಡಿದಾಗ ನಮಗೆ ಪಿ ವಿ ಫ್ಯಾಕ್ಟರ್ ಆಫ್ ಮಷಿನ್ ಬಿ ಬಂದು ಸಿಗ್ತಾ ಹೋಗುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ಆ್ಯಂಡ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೆ ಈ ಒಂದು 2 ಲೈನ್ಸು ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಇವುಗಳನ್ನೆಲ್ಲ ಆ್ಯಡ್ ಮಾಡಬೇಕು. ಇದು ಒಂದು ಟೋಟಲ್ ಪಿ ವಿ ಫ್ಯಾಕ್ಟರ್ ಆಫ್ ಕ್ಯಾಶ್ ಇನ್ಫ್ಲೋ ಆಗಿದೆ. ಈ ಕ್ಯಾಶ್ ಇನ್ಫ್ಲೋಗೆ ನಾವು ಔಟ್ಫ್ಲೋ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ ಅಂತಂದರೆ 3 lakh ಕೊಟ್ಟಿದ್ದಾರೆ. ಆ 3 lakhನ್ನು ಮೈನಸ್ ಮಾಡಬೇಕು. ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಮೈನಸ್ ಟೋಟಲ್ ಪಿ ವಿ ಆಫ್ ಕ್ಯಾಶ್ ಔಟ್ಫ್ಲೋ. ಕ್ಯಾಶ್ ಇನ್ಫ್ಲೋ ಎಷ್ಟಾಗಿದೆ 3 lakh ಮೈನಸ್ 3,92,310 rupees. ಆನ್ಸರ್ ಬಂದು
92,310 ಇರುತ್ತೆ. ಟೋಟಲ್ ಪಿ ವಿ ಆಫ್ ಕ್ಯಾಶ್ ಇನ್ಫ್ಲೋ ಬಂದು 3 lakh, ಪಿ ವಿ ಆಫ್ ಕ್ಯಾಶ್ ಔಟ್ಫ್ಲೋ ಬಂದು 4,26,450 ಇಸ್ ಈಕ್ವಲ್ ಟು 1,26,450. ಇದಿಷ್ಟು ಬಂದು ಎನ್ ಪಿ ವಿ ಕ್ಯಾಲ್ಕುಲೇಷನ್ ಆಗಿದೆ.